ಕೋಲಾಚಲಂ ವಿಶ್ವಪ್ರಕಾಶ್. ರೀಸೆಂಟ್ಲಿ ಒಂದು ಸುತ್ತೋಲೆಯನ್ನು ನೋಡಿದೆ. ಈ ಕೋಲಾಚಲಂ ವೆಂಕಟರಾವ್ ಮಾರ್ಗ ಅನ್ನೋ ಹೆಸರು ಬೆಂಗಳೂರು ರೋಡ್ವರೆಗೂ ಇಟ್ಟಿದ್ದಾರೆ. ಈ ಹೆಸರಿಟ್ಟಿದ್ದು ಸನ್ಮಾನ್ಯ ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಗೌರಿ ತ್ರಿವೇದಿ ಅವರು ಬಳ್ಳಾರಿ DC ಆಗಿದ್ದಾಗ 1995ನಲ್ಲಿ. ಇಲ್ಲಿ ದುರ್ಗಮ್ಮ ಗುಡಿ ಅಂಡರ್ ಪಾಸ್ ಇಂದ ಬೆಂಗಳೂರು ರೋಡ್ವರೆಗೂ ಇಟ್ಟಿದ್ದಾರೆ ಈ ಹೆಸರನ್ನ. ಈಗ ಒಂದು ಸುತ್ತೋಲೆ ನೋಡಿದೆ, ಅದರಲ್ಲಿ ಈ ರೋಡ್ ಹೆಸರನ್ನ ಮಾರ್ಪಾಡು ಮಾಡಬೇಕಂತೇಳಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಟ್ರೈ ಮಾಡ್ತಿದೆ ಅಂತ ನನಗೊಂದು ಮಾಹಿತಿ ಬಂತು. ಕೋಲಾಚಲಂ ವೆಂಕಟರಾವ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫೌಂಡರ್ ಮೆಂಬರ್ ಮತ್ತು ಮುನ್ಸಿಪಲ್ ಚೇರ್ಮನ್, ಫಸ್ಟ್ ಲೆಜಿಸ್ಲೇಟರ್. ಇಷ್ಟೆಲ್ಲ ಇದ್ದುಕೊಂಡು ಅವರು ಮುನ್ಸಿಪಲ್ ಚೇರ್ಮನ್ ಆಗಿದ್ದಾಗ ಬಳ್ಳಾರಿ ಪ್ಲೇಗು ವಿಮುಕ್ತ ಮಾಡಬೇಕಂತೇಳಿ ಸಾಕಷ್ಟು ಹೋರಾಟ ನಡೆಸಿ ಅವ್ರದೇ ಸ್ವಂತ ಹಣನ ಖರ್ಚು ಮಾಡಿಕೊಂಡು ಅವತ್ತು ಅದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಬಳ್ಳಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಬಳ್ಳಾರಿನ ರೆಪ್ರೆಸೆಂಟ್ ಮಾಡಿ 1885ನಲ್ಲಿ ಬಳ್ಳಾರಿಗೆ ಎಷ್ಟೋ ಹೆಸರು ತಂದಿದ್ದಾರೆ. ಅವರ ಕೊಡುಗೆಗಳು ಬಳ್ಳಾರಿಗೆ ಅನೇಕ ಇದ್ದಾವೆ. ಒಂದು ಹೇಳಬೇಕಂದ್ರೆ BDA ಗ್ರೌಂಡ್, ಅದನ್ನು ಫುಟ್ಬಾಲ್ ಗ್ರೌಂಡಾಗಿ ಕನ್ವರ್ಟ್ ಮಾಡಿ ಬಳ್ಳಾರಿ ಜನತೆ ಕೊಟ್ಟಿದ್ದಾರೆ. ಮುನ್ಸಿಪಲ್ ಗ್ರೌಂಡ್ ಅದನ್ನು ಸ್ಕೂಲಿಗೆ ಕೊಟ್ಟಿದ್ದಾರೆ. ಈ ರೀತಿ ಅವರ ಸರ್ವೀಸಸ್ ಇವತ್ತಿಗೂ ಜನ ಅದನ್ನು ಅನುಭವಿಸ್ತಾ ಇದ್ದಾರೆ, ಯೂಸ್ ಮಾಡ್ತಿದ್ದಾರೆ. ಇಂಥ ಒಂದು ದೊಡ್ಡ ವ್ಯಕ್ತಿ ಹೆಸರನ್ನು ಚೇಂಜ್ ಮಾಡಿ ಇನ್ನೊಬ್ಬ ಹೆಸರು ಇಡೋದ್ರಲ್ಲಿ ನನಗೇನು ಇದು ಕಾಣಿಸ್ಲಿಲ್ಲ. ಅದು ಅಲ್ಲದೆ ಇವರು ಲೋಕಲ್ ಲೀಡರ್, ಅವರು ಮಾಡಿದ ಅನೇಕ ಇದಿದೆ. ಕರ್ನಾಟಕದವರು ಅನೇಕ ಸರ್ವೀಸಸ್ ಇವತ್ತಿಗೂ ಜನ ಎಂಜಾಯ್ ಮಾಡ್ತಿದ್ದಾರೆ. ಇವ್ರನ್ನ ಇಲ್ಲೇ ಉಳಿಸಿ ಇಲ್ಲೇ ಇದು ಮಾಡಿದರೆ ಮುಂದಿನ ಪೀಳಿಗೆಗೆ ವೆಂಕಟರಾವ್ ಯಾರು ಅಂತ ಗೊತ್ತಾಗ್ತದೆ. ವೆಂಕಟರಾವ್ ಬೋರ್ಡ್ ನೋಡಿದಾಗ ಅವ್ರು ಯಾರು ಅಂತ ಪ್ರಶ್ನೆ ಬಂದಾಗ ಅವ್ರ ಬಗ್ಗೆ ಗೊತ್ತಾದರೆ ನಮ್ಮ ಬಳ್ಳಾರಿಯಲ್ಲಿ ಇಂಥ ಒಂದು ಮಹಾನುಭಾವ ಇದ್ದ ಅನ್ನೋದು ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗ್ತದೆ. ಬೋರ್ಡ್ ಇರೋ ಪರಿಸರನ ಕೂಡ ಗಮನಿಸಬಹುದು. ಪಕ್ಕದಲ್ಲಿ ಟಾಯ್ಲೆಟ್ಟು, ಎಲ್ಲ ಕುಡಿದು ಬಿಸಾಕಿದ ಹೆಂಡೆ ಬಾಟ್ಲುಗಳು. ಇಂಥ ಒಂದು ದುಸ್ಥಿತಿಯಲ್ಲಿ ಈ ಬೋರ್ಡು, ಈ ನಾಯಕರ ಹೆಸರುಗಳು ಇಲ್ಲಿ ಇದ್ದಾವೆ. ಕೋಲಾಚಲಂ ವೆಂಕಟರಾವ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ವ್ಯವಸ್ಥಾಪಕ ಸಭ್ಯರಾಗಿ, ಮುನ್ಸಿಪಲ್ ಚೇರ್ಮನ್ ಆಗಿ, ಕಾಂಗ್ರೆಸ್ ಪಾರ್ಟಿ ಇದಾಗಿ ಸುಮಾರು ಸೆಷನ್ಸ್ ಆವಾಗ 1885 ಸುಮಾರು ಸೆಷನ್ಸ್ಗೆ ಈ ವಾಸ್ ದಿ ಪ್ರೆಸಿಡೆಂಟ್. ಈಗ ಕರ್ನಾಟಕ ಪ್ರಭುತ್ವನೇ ಕರ್ನಾಟಕದಲ್ಲಿದೆ. ಬಳ್ಳಾರಿಯಲ್ಲಿ ಕರ್ನಾಟಕದ ಕೌನ್ಸಿಲರ್ಸೇ ಇದ್ದಾರೆ, ಕಾಂಗ್ರೆಸ್ ಕೌನ್ಸಿಲರ್ಸೇ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿನೇ ಕರ್ನಾಟಕನ ರೂಲ್ ಮಾಡ್ತಿದೆ. ಒಬ್ಬ ಕರ್ನಾಟಕ ಲೀಡರ್ಗೆ ಇಂಥ ಪರಿಸ್ಥಿತಿ ಬರ್ತಾ ಇದೆ. ಅದ್ರ ಸಲುವಾಗಿ ನಮಗೆ ಸ್ವಲ್ಪ ಮನಸ್ಸಿಗೆ ನೋವು ಅನ್ನಿಸ್ತು. ಅದನ್ನು ನಾನು ಬಳ್ಳಾರಿ ಜನಕ್ಕೆ ಹೇಳಬೇಕಂತೇಳಿ ಇಲ್ಲಿ ಬಂದು ನಿಂತಿದ್ದೇನೆ. ಕೋಲಾಚಲಂ ವೆಂಕಟರಾವ್ ಮುನ್ಸಿಪಲ್ ಹೈಸ್ಕೂಲ್ ಅಂತ ಕರೀತಿದ್ದೇನೆ. ನಗರೂರ್ ನಾರಾಯಣ ರಾಯರಿಗೆ ಆ ಜಾಗ ಕೊಟ್ಟಾಗ ಅವ್ರು ಹೇಳ್ತಾರೆ, ನಾವು ಮುನ್ಸಿಪಾಲಿಟಿ ವತಿಯಿಂದ ಇದಕ್ಕೆ ನಿಮ್ಮ ಹೆಸರು ಇಡ್ತೀವಿ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ನನ್ನ ಹೆಸರು ಶಾಶ್ವತವಾಗಿ ಉಳಿಲಿ ಅಂತೇಳಿ ಜಾಗ ಕೊಡ್ತಾ ಇಲ್ಲ, ನಮ್ಮ ಬಳ್ಳಾರಿಯ ಮಕ್ಕಳು ಅಕ್ಷರವಂತರಾಗಬೇಕು ಅಂತ ನಾನು ಜಾಗ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ. ನನ್ನ ಹೆಸರು ಇಡಬಾಡ್ರಿ ಅಂತಾರ ಅವರು. ಇಡೀ ಬಳ್ಳಾರಿ ಜಿಲ್ಲೆಯ ಜನ ನೆನಪು ಮಾಡ್ಕೊಳ್ಬೇಕಾಗಿರೋದು ಕೋಲಾಚಲಂ ವೆಂಕಟರಾವ್ ಅವ್ರನ್ನ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.